ಸ್ವಾಮಿ ವಿವೇಕಾನಂದರು ನಿರೂಪಿಸಿದಂತೆ ಯೋಗ ಮಾರ್ಗಗಳ ವಿನ್ಯಾಸ. ಸ್ವಾಮಿ ಜ್ಞಾನಯೋಗಾನಂದಜಿ, ಸಂಪಾದಕರು, ವಿವೇಕಪ್ರಭಾ ಮಾಸಪತ್ರಿಕೆ, ರಾಮಕೃಷ್ಣಾಶ್ರಮ, ಮೈಸೂರು ಇವರಿಂದ. ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿರುವ ಪೂಜ್ಯ ಅನುಪಮಾಂಜಿ ಮಹಾರಾಜ್ ಅವರೇ, ಸ್ವಾಮಿ ವೀರೇಶಾನಂದ ಸರಸ್ವತಿ ಮಹಾರಾಜ್ ಅವರೇ, ಹಾಗೂ ಸಭೆಯಲ್ಲಿ ಉಪಸ್ಥಿತಿರುವ ಎಲ್ಲ ಹಿರಿಯ ಸನ್ಯಾಸಿಗಳೇ, ಆತ್ಮೀಯ ಭಕ್ತಜನ ಬಂಧುಗಳೇ, ಸ್ವಾಮಿ ವಿವೇಕಾನಂದರು ನಾಲ್ಕು ಯೋಗಗಳ ಗ್ರಂಥವನ್ನು ಜಗತ್ತಿಗೆ ಕೊಟ್ಟಿದ್ದಾರೆ. ಕರ್ಮಯೋಗ, ರಾಜಯೋಗ, ಜ್ಞಾನಯೋಗ ಮತ್ತು ಭಕ್ತಿಯೋಗ. ಈ ನಾಲ್ಕು ಗ್ರಂಥಗಳು ಕೂಡ ಯೋಗವನ್ನು ಕುರಿತಂತೆ ನಾಲ್ಕು ಮಾರ್ಗಗಳನ್ನು ನಿರೂಪಿಸುವಂಥ ಅತ್ಯುತ್ತಮವಾದ ಗ್ರಂಥಗಳು. ಇವುಗಳನ್ನೆಲ್ಲ ಒಂದು ಸಲ ಅಲ್ಲ, ಎರಡು ಸಲ ಅಲ್ಲ, 10 ಬಾರಿ ಪದೇ ಪದೇ ಓದಿ ಜೀವನದಲ್ಲಿ ಅಳವಡಿಸಿಕೊಳ್ಳುವುದೇ ಯೋಗಾನುಷ್ಠಾನಕ್ಕೆ ಅತ್ಯುತ್ತಮವಾದಂಥ ಒಂದು ಮಾರ್ಗವಾಗ್ತದೆ. ಯೋಗ ಅಂದ್ರೇನು? ಯೋಗ ಅಂದರೆ ಒಂದುಗೂಡಿಸುವುದು ಅಂತ ಸರಳವಾದ ಅರ್ಥ. ಏನನ್ನು ಒಂದುಗೂಡಿಸುವುದು ಅಂತಂದರೆ, ಜೀವ ಮತ್ತು ದೇವರು, ಮನುಷ್ಯರಾದ ನಾವೆಲ್ಲರೂ ಕೂಡ ಜೀವಗಳು. ಆದರೆ ದೇವರು ಬೇರೆಲ್ಲೋ ಇದ್ದಾನೆ, ಅವನ ಜೊತೆಗೆ ಒಂದುಗೂಡಿಸಬೇಕು ಅಂತ ಅರ್ಥ ಅಲ್ಲ. ಸ್ವಾಮಿ ವಿವೇಕಾನಂದರು ಹೇಳಿರುವ ಪ್ರಕಾರ, ಹಾಗೂ ನಮ್ಮ ಪರಂಪರೆಯಲ್ಲಿ ವಿಶೇಷವಾಗಿ ವೇದಾಂತ ದರ್ಶನದಲ್ಲಿ ಕಂಡುಬರುವ ಹಾಗೆ, ಪ್ರತಿಯೊಬ್ಬನ ಅಂತರಂಗದಲ್ಲಿ ಭಗವಂತ ನೆಲೆಸಿದ್ದಾನೆ. ಅದನ್ನೇ ದಿವ್ಯತೆ ಅಂತಲೂ, ಚೈತನ್ಯ ಅಂತಲೂ, ಬ್ರಹ್ಮ ಅಂತಲೂ, ಸತ್ಯ ಅಂತಲೂ ಕರೆಯಬಹುದು. ಒಟ್ಟಿನಲ್ಲಿ ಪ್ರತಿಯೊಬ್ಬನ ಒಳಗೆ ಅಡಗಿರುವಂಥ ಶಕ್ತಿ ಇದೆಯಲ್ಲ, ಅದು ದೇವರು. ಅದನ್ನು ಕಂಡುಕೊಳ್ಳುವುದೇ ಎಲ್ಲ ಯೋಗ ಮಾರ್ಗಗಳ ಗುರಿ. ರಾಜಯೋಗ ಎನ್ನುವ ಗ್ರಂಥದ ಮುನ್ನುಡಿಯಲ್ಲಿ ಸ್ವಾಮಿ ವಿವೇಕಾನಂದರು ಹೀಗೆ ಬರೀತಾರೆ: ಪ್ರತಿಯೊಂದು ಆತ್ಮನಲ್ಲಿಯೂ ದಿವ್ಯತೆ ಹುದುಗಿದೆ. ಈ ಸುಪ್ತವಾದ ದಿವ್ಯತೆಯನ್ನು ಬಾಹ್ಯ ಮತ್ತು ಆಂತರಿಕ ಪ್ರಕೃತಿಯ ನಿಗ್ರಹದಿಂದ ವ್ಯಕ್ತಪಡಿಸುವುದೇ ಜೀವನದ ಗುರಿ. ಇದನ್ನು ಕರ್ಮಯೋಗದಿಂದಾಗಲಿ, ಭಕ್ತಿಯೋಗದಿಂದಾಗಲಿ, ರಾಜಯೋಗದಿಂದಾಗಲಿ, ಜ್ಞಾನಯೋಗದಿಂದಾಗಲಿ, ಯಾವುದಾದರೂ ಒಂದು ಮಾರ್ಗದಿಂದ ಅಥವಾ ಎಲ್ಲ ಮಾರ್ಗಗಳ ಸಂಯೋಗದಿಂದ ಆಗಲಿ ಸಾಧಿಸಿ ಮುಕ್ತರಾಗಿ. ಇದೇ ಧರ್ಮದ ಸರ್ವಸ್ವ. ಸಿದ್ಧಾಂತ, ನಂಬಿಕೆ, ಬಾಹ್ಯಾಚಾರ, ಪವಿತ್ರ ಗ್ರಂಥ, ದೇವಸ್ಥಾನ, ವಿಗ್ರಹ ಇವೆಲ್ಲ ಗೌಣ ಅಂತ ಹೇಳ್ತಾರೆ. ನಾಲ್ಕು ಯೋಗಗಳನ್ನು ಕುರಿತ ಎಲ್ಲ ಸ್ವಾಮಿ ವಿವೇಕಾನಂದರ ವಿಚಾರಗಳ, ಚಿಂತನೆಗಳ ಸಾರ ಸರ್ವಸ್ವ ಈ ಕೆಲವು ಮಾತುಗಳಲ್ಲಿ ಅಡಗಿದೆ. ಈಗಲೇ ಹೇಳಲಾಗಿದೆ, ಪ್ರತಿಯೊಬ್ಬ ವ್ಯಕ್ತಿ ತನ್ನ ಒಳಗಿರುವ ಭಗವಂತನನ್ನು ಕಂಡುಕೊಳ್ಳುವುದೇ ಎಲ್ಲ ಯೋಗಗಳ ಗುರಿ. ಈ ಮೂಲಕವೇ ಮನುಷ್ಯ ಅಥವಾ ಜೀವ ಭಗವಂತನ ಜೊತೆಗೆ ಒಂದುಗೂಡುವುದು. ಈ ಒಂದುಗೂಡುವುದು ಎನ್ನುವುದೇ ಯೋಗ ಎನ್ನುವ ಪದದ ಅರ್ಥ. ಆದರೆ ಈ ಕಾರ್ಯ ಅಷ್ಟು ಸುಲಭವಲ್ಲ. ಯಾಕಂದರೆ ಒಬ್ಬೊಬ್ಬ ವ್ಯಕ್ತಿಯ ಸಿದ್ಧತೆ ಹಲವು ರೀತಿಯಲ್ಲಿ ಇರುತ್ತದೆ. ದೈಹಿಕವಾದ ಸಿದ್ಧತೆ, ಮಾನಸಿಕವಾದ ಸಿದ್ಧತೆ, ಬೌದ್ಧಿಕವಾದ ಸಿದ್ಧತೆ ಅಥವಾ ಭಾವನೆಗಳ ಸಿದ್ಧತೆ, ಇದೆಲ್ಲದರಲ್ಲೂ ಕೂಡ
ಒಬ್ಬೊಬ್ಬನದ್ದು ಒಂದೊಂದು ರೀತಿ ಇರುವುದರಿಂದ ಹಲವಾರು ಆಧ್ಯಾತ್ಮಿಕ ಸಾಧನೆಯ ಮಾರ್ಗಗಳ ಅವಶ್ಯಕತೆ ಎಲ್ಲರಿಗೆ ಇದೆ. ಒಬ್ಬೊಬ್ಬನಿಗೆ ಒಂದೊಂದು ರೀತಿಯ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳಬೇಕಾದಂಥ ಅಗತ್ಯ ಇದೆ. ಎಲ್ಲರಿಗೂ ಕೂಡ ಒಂದೇ ಅಳತೆಯ ಶರ್ಟ್ ಯಾವ ರೀತಿ ಹೊಂದಿಕೆ ಆಗುವುದಿಲ್ಲವೋ ಅದೇ ರೀತಿಯಲ್ಲಿ ಪ್ರತಿಯೊಬ್ಬನಿಗೂ ಕೂಡ ಒಂದೇ ಮಾರ್ಗ ಅದು ಸರಿ ಹೊಂದುವುದಿಲ್ಲ. ಆದ್ದರಿಂದ ಒಬ್ಬೊಬ್ಬನ ಅವಶ್ಯಕತೆಗೆ ತಕ್ಕ ಹಾಗೆ ಒಂದೊಂದು ಮಾರ್ಗ ಅಂತ ನಮ್ಮಲ್ಲಿ ವಿಶೇಷವಾಗಿ ಭಾರತೀಯ ಪರಂಪರೆಯಲ್ಲಿ ಕಂಡುಬರ್ತದೆ. ಈ ಎಲ್ಲ ಮಾರ್ಗಗಳನ್ನು ಮನುಷ್ಯನ ಪ್ರಧಾನ ಸ್ವಭಾವಗಳಿಗೆ ಅನುಗುಣವಾಗಿ ಸಮೀಕರಿಸಿ 4 ಪ್ರಧಾನ ಮಾರ್ಗಗಳು ಅಂತ ಸ್ವಾಮಿ ವಿವೇಕಾನಂದರು ಅದನ್ನು ಒಂದುಗೂಡಿಸಿ ಅಥವಾ ವಿವಿಧ ಮಾರ್ಗಗಳನ್ನು ಒಟ್ಟು ಸೇರಿಸಿ ಪ್ರಧಾನವಾಗಿ 4 ಬಗೆಯ ಮಾರ್ಗಗಳು ಅಂತ ರೂಪಿಸಿದ್ದಾರೆ. ನೀವು ಭಗವದ್ಗೀತೆಯನ್ನು ತೆಗೆದು ನೋಡಿದರೆ 16 ಬಗೆಯ ಯೋಗಗಳು ಕಾಣ್ತವೆ. ಭಕ್ತಿಯೋಗ, ರಾಜಯೋಗ, ಕರ್ಮಯೋಗ, ಸನ್ಯಾಸ ಯೋಗ, ರಾಜವಿದ್ಯಾ ರಾಜಗುಹ್ಯ ಯೋಗ ಇತ್ಯಾದಿಯಾಗಿ. ಆದರೆ ಇಲ್ಲಿ ಸ್ವಾಮೀಜಿ ಇದನ್ನು ಪ್ರಧಾನವಾಗಿ 4 ಅಂತ ಕೊಟ್ಟರು. ದೇಹಕ್ಕೆ ಸಂಬಂಧಪಟ್ಟ ಅಂದರೆ ದೈಹಿಕವಾದ ಚಟುವಟಿಕೆ ಕ್ರಿಯೆಯೇ ಪ್ರಧಾನವಾದಂಥ ಒಂದು ಆಧ್ಯಾತ್ಮಿಕ ಮಾರ್ಗ ಅದು ಕರ್ಮಯೋಗ. ಮನೋನಿಗ್ರಹ, ಮನಸ್ಸಿಗೆ ಸಂಬಂಧಪಟ್ಟದ್ದು, ಮನಸ್ಸನ್ನು ನಿಗ್ರಹಿಸುವ ಮೂಲಕ ಆಧ್ಯಾತ್ಮಿಕ ಸಿದ್ಧಿಯನ್ನು ಪಡೆಯುವ ಒಂದು ಮಾರ್ಗ ರಾಜಯೋಗ. ಅದೇ ರೀತಿಯಲ್ಲಿ ಬುದ್ಧಿ, ವಿಚಾರ, ಚಿಂತನೆ, ತತ್ವ ಇತ್ಯಾದಿಗಳ ಮೂಲಕ ತೀಕ್ಷ್ಣವಾದಂಥ ವಿಚಾರ ಮಾರ್ಗವನ್ನು ಅನುಸರಿಸಿ ಭಗವಂತನನ್ನು ಸೇರುವ ಮಾರ್ಗವೇ ಜ್ಞಾನಯೋಗ. ಭಾವನೆ ಅಥವಾ ಹೃದಯಕ್ಕೆ ಸಂಬಂಧಪಟ್ಟ ಅನೇಕ ಬಗೆಯ ಭಾವನೆಗಳಿಂದ ಆಗಿರುವ ಮನುಷ್ಯ ತನ್ನ ಎಲ್ಲ ಭಾವನೆಗಳನ್ನು ಆಧ್ಯಾತ್ಮಿಕಗೊಳಿಸಿ ದಿವ್ಯತೆಯ ಕಡೆಗೆ ಅದನ್ನು ಹರಿಯಗೊಟ್ಟು ಭಗವಂತನನ್ನು ಸೇರುವ ವಿಧಾನ ಭಕ್ತಿಯೋಗ. ಹೀಗೆ ದೇಹ, ಮನಸ್ಸು, ಬುದ್ಧಿ, ಹೃದಯ ಈ 4 ಮನುಷ್ಯನ ಅಂಗಗಳಿಗೆ ತಕ್ಕ ರೀತಿಯಲ್ಲಿ 4 ಬಗೆಯ ಮಾರ್ಗವನ್ನು ಅನುಸರಿಸಬಹುದು ಅಂತ ಈ ದಾರಿಯನ್ನು ತೋರ್ಕೊಟ್ಟ ವಿಶೇಷವಾದಂಥ 4 ಯೋಗಗಳ ಒಂದು ಸುಂದರ ಪರಿಕಲ್ಪನೆಯನ್ನು ಜಗತ್ತಿಗೆ ಕೊಟ್ಟು ಅದನ್ನು ಸರಿಯಾದ ರೀತಿಯಲ್ಲಿ ವಿನ್ಯಾಸಗೊಳಿಸಿದಂಥ ಕೀರ್ತಿ ಸ್ವಾಮೀಜಿಗೆ ಸಲ್ಲಬೇಕು. ಈಗಲೇ ಹೇಳಿದ ಹಾಗೆ ಮನುಷ್ಯನ ಅಂತರಂಗದಲ್ಲಿ ದಿವ್ಯತೆ ಅಡಗಿದೆ. ಇದನ್ನು ಎಲ್ಲ ಕಡೆ ಸ್ವಾಮೀಜಿ ಎಷ್ಟರ ಮಟ್ಟಿಗೆ ಸಾಧ್ಯವೋ ಅಷ್ಟರ ಮಟ್ಟಿಗೆ ಅವರು ಪ್ರಚಾರ ಮಾಡ್ತಾರೆ. ಯೋಗ ಮಾರ್ಗವನ್ನು ಅನುಸರಿಸುವಲ್ಲಿ ಮೊದಲು ಆಗಬೇಕಾದಂಥ ಕಾರ್ಯ ಅದು. ಭಗವಂತನ ಅಂಶ ನನ್ನ ಒಳಗೆ ಅಡಗಿದೆ. ಅಂಶವಾಗಿದ್ದರೂ ಕೂಡ ಅದು ಪೂರ್ಣವಾಗಿ ವ್ಯಕ್ತವಾಗಿ ಭಗವಂತನಲ್ಲಿ ಒಂದಾಗುವುದಕ್ಕೆ ಸಾಧ್ಯ ಇದೆ. ಇದನ್ನು ಇಡೀ ಮನುಕುಲಕ್ಕೆ ಸಾರಬೇಕು. ಪ್ರತಿಯೊಬ್ಬನೂ ಕೂಡ ಈ ಸತ್ಯವನ್ನು ಅರಿತುಕೊಂಡು ಭಗವಂತನಲ್ಲಿ ಒಂದಾಗಬೇಕು. ಇದು ಸ್ವಾಮಿ ವಿವೇಕಾನಂದರ ಗುರಿಯಾಗಿತ್ತು. ಒಂದೆಡೆ ಅವರು ಹೇಳ್ತಾರೆ, ಎಲ್ಲಿಯವರೆಗೆ ಮನುಷ್ಯ ತಾನು ಮತ್ತು ಭಗವಂತ ಒಂದು ಅಂತ ಪ್ರತಿಯೊಬ್ಬ ಮನುಷ್ಯನೂ ಕೂಡ ತಿಳಿದುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ನನ್ನ ಕಾರ್ಯ ನಿಲ್ಲುವುದಿಲ್ಲ. ನಾನು ನಿರಂತರ ಕೆಲಸ ಮಾಡ್ತಾನೇ ಇರ್ತೇನೆ. ದೇಹ ಬಿದ್ದು ಹೋದರೂ ಸರಿ, ನನ್ನ ಚೈತನ್ಯ, ಸ್ಪಿರಿಟ್ ಅದು ಕೆಲಸ ಮಾಡ್ತಾ ಇರುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಈ ಅಂತರಂಗದ ದಿವ್ಯತೆಯನ್ನು ಹೊರಗೆಡುವುದಕ್ಕೆ ಈ 4 ಮಾರ್ಗಗಳಲ್ಲಿ ಯಾವ ಮಾರ್ಗವನ್ನು ಬೇಕಾದರೂ ಅನುಸರಿಸಬಹುದು, ನಿಮ್ಮ ನಿಮ್ಮ ಅಭಿರುಚಿಗೆ ತಕ್ಕ ರೀತಿಯಲ್ಲಿ. ಒಬ್ಬೊಬ್ಬನ ಸಿದ್ಧತೆ ಎಷ್ಟರ ಮಟ್ಟಿಗಿದೆ. ಕೆಲವರಲ್ಲಿ ಮಾನಸಿಕ ಸಿದ್ಧತೆ ಹೆಚ್ಚು ಆಗಿರುತ್ತದೆ, ಅಂಥವರಿಗೆ ಮನೋನಿಗ್ರಹ ಸುಲಭವಾಗುತ್ತದೆ. ಅವರು ರಾಜಯೋಗವನ್ನು ಆಯ್ಕೆ ಮಾಡಿ. ಕೆಲವರು ಅತ್ಯಂತ ಕಾರ್ಯಚಟುವಟಿಕೆ ಕ್ರಿಯೆಯಲ್ಲಿ ನಿರತರಾಗಿರ್ತಾರೆ, ಸುಮ್ಮನೆ ಇರೋಕ್ಕಾಗುವುದಿಲ್ಲ, ಸತತವಾಗಿ ಕ್ರಿಯೆ ಮಾಡುವಂಥ ಪ್ರವೃತ್ತಿಯವರು. ಅವರು ಕರ್ಮಯೋಗದ ಮೂಲಕ ಭಗವಂತನನ್ನು ಕಾಣುವುದಕ್ಕೆ ಪ್ರಯತ್ನ ಮಾಡಿ. ಅವರಿಗೂ ಒಂದು ಮಾರ್ಗ ಇದೆ. ಇನ್ನು ಯಾರ ಬುದ್ಧಿ ಅತ್ಯಂತ ವಿಕಾಸಗೊಂಡಿದೆ, ಒಬ್ಬೊಬ್ಬ ವ್ಯಕ್ತಿಯ ಬುದ್ಧಿ ಕೂಡ ವಿಭಿನ್ನ ರೀತಿಯಲ್ಲಿ
ಪಳಗಿರ್ತದೆ. ಅದಕ್ಕನುಸಾರವಾಗಿ ಅವನು ಜ್ಞಾನ ಯೋಗ ಮಾರ್ಗದ ಮೂಲಕ ಕೂಡ ಭಗವಂತನನ್ನು ಕಂಡುಕೊಳ್ಳಬಹುದು. ಕೊನೆಗೆ ಎಲ್ಲ ವ್ಯಕ್ತಿಗಳಲ್ಲೂ ಕೂಡ ಇರುವಂಥ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅನಿವಾರ್ಯ ಅಂಗವಾಗಿರುವಂಥ ಭಾವನೆಗಳು, ಅವುಗಳನ್ನೇ ಪರಿವರ್ತನೆಗೊಳಿಸುವ ಮೂಲಕ ಭಕ್ತಿಯನ್ನು ಆಚರಿಸಿ ಭಗವಂತನನ್ನು ಹೇಗೆ ಸೇರಬಹುದು. ಈ 4 ಯೋಗಗಳ ಒಂದು ಸುಂದರ ಸಮನ್ವಯ ಮಾಡಿಕೊಂಡು ಬೇಕಾದರೂ ನೀವು ಭಗವಂತನನ್ನು ಕಾಣಬಹುದು. ಸ್ವಾಮೀಜಿ ಹೇಳ್ತಾರೆ, ಈ 4 ಮಾರ್ಗಗಳಲ್ಲಿ ಯಾವುದಾದ್ರೂ ಒಂದು ಮಾರ್ಗವನ್ನು ಹಿಡೀರಿ, ನೀವು ಗುರಿಯನ್ನು ಸೇರ್ತೀರಿ. ಆದರೆ ಒಂದು ಮಾರ್ಗವನ್ನು ಹಿಡಿದರೆ ಉಳಿದ ಮಾರ್ಗಗಳು ಕೂಡ ಅಲ್ಲಿ ಸೇರಿಕೊಳ್ತವೆ. ಭಕ್ತಿಯೋಗವನ್ನು ಆಚರಿಸುವವನಿಗೆ ಅಲ್ಲಿ ವಿಚಾರವೂ ಬರ್ತದೆ, ಕರ್ಮ ಚಟುವಟಿಕೆ ಕಾರ್ಯವನ್ನು ಕೂಡ ಅವನು ಭಕ್ತಿಗೆ ಅನುಸಾರವಾಗಿ ಮಾಡ್ತಾನೆ. ಅಲ್ಲಿ ಮನೋನಿಗ್ರಹ ಕೂಡ ಅರಿವಿಲ್ಲದೆ ನಡೆಯುತ್ತದೆ. ಒಂದು ಮಾರ್ಗವನ್ನು ತುಳಿದ್ರೆ ಅದರ ಜೊತೆಗೆ ಉಳಿದವೂ ಕೂಡ ಪೂರಕವಾಗಿ ಬಂದೇ ಬರ್ತವೆ. ಆದ್ದರಿಂದ ಒಂದು ಪ್ರಧಾನವಾಗಿದ್ದುಕೊಂಡು ಉಳಿದವು ಸಹಕಾರಿಯಾಗಿ ಇದ್ದುಕೊಂಡು ನೀವು ಈ ಮಾರ್ಗವನ್ನು ಅನುಸರಿಸಿ. ಯಾವುದೋ ಒಂದು ಮಾರ್ಗವನ್ನು ಹಿಡೀರಿ, ಅದರ ಜೊತೆಗೆ ಉಳಿದದ್ದನ್ನು ಸೇರಿಸಿಕೊಳ್ಳಿ, ಅಥವಾ 4 ಮಾರ್ಗಗಳ ಸಮನ್ವಯ ಮಾಡಿಕೊಳ್ಳಿ. ಈ ರೀತಿಯಲ್ಲಿ ಕೂಡ ಕೆಲವರಿಗೆ ಮಾಡಲಿಕ್ಕೆ ಸಾಧ್ಯ ಇದೆ. ಕೆಲಸ ಮಾಡುವ ಸಮಯದಲ್ಲಿ ನಿರಂತರ ಚಟುವಟಿಕೆ ಭಗವಂತನ ಸೇವೆ ಎನ್ನುವ ದೃಷ್ಟಿಯಲ್ಲಿ ಮಾಡ್ತಾರೆ. ಅನಂತರ ವಿಚಾರ ಮಾಡುವ ಸಂದರ್ಭದಲ್ಲಿ ಪ್ರಚಂಡವಾದ ವೇದಾಂತ ವೈರಾಗ್ಯ ಇತ್ಯಾದಿ ತತ್ವಗಳನ್ನು ಚಿಂತನೆ ಮಾಡ್ತಾ ಆತ್ಮನೊಂದಿಗೆ ತನ್ನನ್ನು ಒಂದುಗೂಡಿಸಿಕೊಂಡು ಚಿಂತನೆ ಮಾಡ್ತಾನೆ. ಅದೇ ಅವನ ಧ್ಯಾನವೂ ಆಗ್ತದೆ. ಹೀಗೆ ಭಕ್ತಿ, ಕರ್ಮ, ಜ್ಞಾನ, ರಾಜಯೋಗ ಇದೆಲ್ಲವನ್ನೂ ಕೂಡ ಜೀವನದ ಬೇರೆ ಬೇರೆ ಸಮಯದಲ್ಲಿ ಸಂದರ್ಭದಲ್ಲಿ ಅನುಸರಿಸಿಕೊಂಡು ಒಬ್ಬ ವ್ಯಕ್ತಿ ಸಾಧನೆ ಮಾಡುವ ಸಾಧ್ಯತೆ ಇದೆ. ಆದ್ದರಿಂದ ಯಾವ ಮಾರ್ಗವನ್ನು ಬೇಕಾದರೂ ನೀವು ಅನುಸರಿಸಬಹುದು, ಅಥವಾ ಎಲ್ಲ ಮಾರ್ಗಗಳನ್ನು ಸಮನ್ವಯಗೊಳಿಸಿಕೊಂಡು ಕೂಡ ಈ ಸಾಧನೆಯನ್ನು ಮಾಡಬಹುದು. ಒಟ್ಟಿನಲ್ಲಿ ಸಾಕ್ಷಾತ್ಕಾರವೇ ಮುಖ್ಯ. ಭಗವಂತನನ್ನು ಕಂಡುಕೊಳ್ಬೇಕು. ಅದು ತನ್ನ ಒಳಗೆ ಸುಪ್ತವಾಗಿರುವಂಥ ಆ ಚೈತನ್ಯವನ್ನು ವಿಕಸನಗೊಳಿಸಿ ತನ್ನನ್ನು ತಾನು ಕಂಡುಕೊಳ್ಳಬೇಕು. ಇದೇ ಮುಖ್ಯ. ಬೇರೆ ಧರ್ಮದ ಇತರ ಅಂಶಗಳೆಲ್ಲ ಇವೆ, ಸಿದ್ಧಾಂತಗಳು ಇವೆ, ನಂಬಿಕೆಗಳಿವೆ, ಆಚರಣೆಗಳಿವೆ, ಪವಿತ್ರ ಗ್ರಂಥಗಳು, ದೇವಸ್ಥಾನ, ವ್ರತ ಆಚರಣೆಗಳು, ಇವೆಲ್ಲ ಸಾಕಷ್ಟು ಬಗೆಯಲ್ಲಿ ನಾವು ಕೇಳ್ತೇವೆ. ಸಹಸ್ರನಾಮಾರ್ಚನೆ ಮಾಡ್ತೀವಿ, ಪೂಜೆ, ದಿನನಿತ್ಯ ಪೂಜೆ ಮಾಡ್ತೇವೆ. ಇದೆಲ್ಲ ಮಾಡೋಣ, ಆದರೆ ಅದೆಲ್ಲವೂ ಮುಖ್ಯ ಅಲ್ಲ. ಮುಖ್ಯ ಯಾವುದು ಅಂತಂದರೆ ಭಗವಂತನನ್ನು ಕಂಡುಕೊಳ್ಳುವುದು, ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು. ಅದು ನೇರ ಅನುಭವ. ಸ್ವಾಮೀಜಿ ಹೇಳ್ತಾರೆ, ಎಲ್ಲ ಬಗೆಯ ಧಾರ್ಮಿಕ ಕ್ರಿಯೆಗಳು ಕೂಡ ಅವಸಾನ ಹೊಂದುವುದು ಅನುಭವದಲ್ಲಿ. ಈ ಅನುಭವವನ್ನು ಮಾಡಿಕೊಂಡಾಗಲೇ ನಿಮ್ಮ ಧರ್ಮ ಪರಿಪೂರ್ಣವಾಗ್ತದೆ. ಹೀಗೆ 4 ಯೋಗಗಳ ಒಂದು ಸುಂದರವಾದಂಥ ಒಂದು ದಾರಿಯನ್ನು ನಮಗೆ ಅವರು ಹಾಕಿಕೊಟ್ರು. ಇದರ ಪ್ರಧಾನ ಅಂಶಗಳು ಏನೇನಿವೆ ಅಂತ ಅಂದರೆ, ಕರ್ಮಯೋಗದಲ್ಲಿ ಫಲಾಪೇಕ್ಷೆ ಇಲ್ಲದಂಥ ಕರ್ಮ ಮಾಡ್ತಾ ಮನುಷ್ಯ ಭಗವಂತನನ್ನು ಕಂಡುಕೊಳ್ಳುವುದು. ಒಬ್ಬ ಯಾವುದೇ ಕಾರ್ಯ ಮಾಡಬೇಕಾದ್ರೂ ಕೂಡ ಅದಕ್ಕೆ ಒಂದು ಉದ್ದೇಶ ಇರುತ್ತದೆ. ಯಾರೂ ಕೂಡ ಉದ್ದೇಶ ಇಲ್ಲದ ಕಾರ್ಯ ಮಾಡುವುದಿಲ್ಲ. ಲಾಭ ಇಲ್ಲದೆ ಯಾವನು ಕೂಡ ಕಾರ್ಯ ಪ್ರವೃತ್ತನಾಗುವುದಿಲ್ಲ ಅಂತ ಒಂದು ಸಂಸ್ಕೃತದ ಸುಭಾಷಿತ ಇದೆ. ಆದರೆ ಈ ಫಲ ಅಪೇಕ್ಷೆಯಿಂದ ಮಾಡುವ ಕರ್ಮವೇ ನಮ್ಮನ್ನು ಬಂಧಿಸ್ತದೆ. ನಮ್ಮ ಎಲ್ಲ ಸುಖ ದುಃಖಗಳಿಗೂ, ಕಷ್ಟ ನಷ್ಟಗಳಿಗೂ, ಪ್ರಪಂಚದ ಎಲ್ಲ ದ್ವಂದ್ವಗಳಿಗೂ ಕೂಡ ಕರ್ಮವೇ ಕಾರಣವಾಗ್ತದೆ. ಈ ಬಂಧನದಿಂದ ಬಿಡುಗಡೆ ಹೊಂದಬೇಕಾದ್ರೆ ಮಾರ್ಗ ಏನು ಅಂತಂದರೆ, ಫಲಾಪೇಕ್ಷೆಯನ್ನು ಬಿಟ್ಟು ಬಿಡಬೇಕು. ಕರ್ಮ ಮಾಡದೆ ಒಬ್ಬನಿಗೆ ಇರೋಕ್ಕೆ ಆಗುವುದೇ ಇಲ್ಲ. ಭಗವದ್ಗೀತೆಯಲ್ಲಿ ಹೇಳುತ್ತೆ, ಒಂದು ಕ್ಷಣ ಕೂಡ ಒಬ್ಬನಿಗೆ ಕರ್ಮ ಮಾಡದೆ ಇರುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಮಾಡುವ ಪ್ರತಿಯೊಂದು ಕರ್ಮವನ್ನು ಕೂಡ ನಿಸ್ವಾರ್ಥ ಬುದ್ಧಿಯಿಂದ, ಫಲಾಪೇಕ್ಷೆ ಇಲ್ಲದೆ ಭಗವಂತನ ಒಂದು ಸೇವೆ ಅಂತ ನಾವು ಪರಿವರ್ತಿಸಿಕೊಂಡ್ರೆ ಅದೇ ಕರ್ಮ ನಮ್ಮನ್ನು ಎಲ್ಲ ಬಂಧನದಿಂದ ಬಿಡುಗಡೆ ಮಾಡುತ್ತದೆ. ನಿಸ್ವಾರ್ಥದಿಂದಲೇ ಕರ್ಮ ಮಾಡ್ತಾ ಮಾಡ್ತಾ ಕರ್ಮ ಕಳೆದು ಹೋಗುತ್ತದೆ. ಇದನ್ನು ಅರಿತುಕೊಳ್ಬೇಕಾದ್ರೆ ಮನುಷ್ಯನಿಗೆ ಪ್ರಖರವಾದ ಜ್ಞಾನ ಕೂಡ ಬೇಕಾಗುತ್ತೆ. ಭಗವಂತ ಅಂದ್ರೇನು,
ಮನುಷ್ಯ ಭಗವಂತನನ್ನು ಹೇಗೆ ಆರಾಧಿಸಬೇಕು, ಯಾವ ರೀತಿ ಆರಾಧಿಸಿದರೆ, ಯಾವ ರೀತಿ ಸೇವೆ ಮಾಡಿದರೆ, ಯಾವ ರೀತಿಯ ಕರ್ಮ ಮಾಡಿದರೆ ಮನುಷ್ಯನಿಗೆ ಮುಕ್ತಿ ಸಿಗುತ್ತದೆ. ಈ ಜ್ಞಾನ ಇಲ್ಲದೆ ಕರ್ಮ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಕರ್ಮದಲ್ಲಿ ಜ್ಞಾನ ಕೂಡ ಸೇರಿಕೊಂಡಿರ್ತದೆ. ಇನ್ನು ರಾಜಯೋಗದಲ್ಲಿ ಪ್ರಧಾನವಾಗಿ ಚಿತ್ತವೃತ್ತಿಗಳ ನಿರೋಧವೇ ಪ್ರಧಾನವಾದ ಒಂದು ಮಾರ್ಗ. ಮನಸ್ಸು ಅಂತಂದ್ರೇನು? ಹಲವಾರು ಆಲೋಚನೆಗಳು ನಿರಂತರ ಬೆಳಗ್ಗೆ ಎದ್ದಲ್ಲಿಂದ ಆರಂಭಿಸಿ ಮತ್ತೆ ನಿದ್ರೆಗೆ ಹೋಗುವಲ್ಲಿ ತನಕವೂ ಕೂಡ ಒಂದು ಕ್ಷಣ ಬಿಡದೆ ಮನುಷ್ಯನ ಮನಸ್ಸಿನಲ್ಲಿ ಏನೇನು ಆಲೋಚನೆಗಳು ಬರ್ತವೆ, ಅವು ಎಲ್ಲವೂ ಸೇರಿಕೊಂಡೇ ಮನಸ್ಸು ಅಂತ ಅನ್ನಿಸಲ್ಪಡ್ತದೆ. ಹೀಗೆ ನಮಗೆ ಬೇಕಿರಲಿ ಬೇಡದಿರಲಿ ಮನಸ್ಸಿನಲ್ಲಿ ಹೇಳ್ತಾ ಇರುವಂಥ ಆಲೋಚನೆಗಳನ್ನೆಲ್ಲ ನಿಯಂತ್ರಿಸಿ ಒಂದೇ ಕಡೆ ಹರಿಯಬಿಟ್ಟಾಗ ಅದು ಏಕಾಗ್ರತೆ ಅಂತ ಅನ್ನಿಸ್ಕೊಳ್ತದೆ. ಹೀಗೆ ಏಕಾಗ್ರತೆಯಿಂದ ಧ್ಯಾನ, ಧ್ಯಾನದಿಂದ ಸಮಾಧಿ, ಹೀಗೆ ಉನ್ನತ ಉನ್ನತ ಹಂತವನ್ನು, ಮಾನಸಿಕವಾದ ಹಂತಗಳನ್ನು ದಾಟುತ್ತಾ ಮನುಷ್ಯ ಭಗವಂತನಲ್ಲಿ ಒಂದಾಗುವಂಥ ಒಂದು ಮಾರ್ಗವೇ ರಾಜಯೋಗ. ಇಲ್ಲಿ ಅಭ್ಯಾಸ, ವೈರಾಗ್ಯ, ನಿರಂತರ ಪ್ರತಿದಿನವೂ ಬಿಡದೆ ಅಭ್ಯಾಸ ಮಾಡುವುದು ಅಷ್ಟೇ ಅಲ್ಲ, ವೈರಾಗ್ಯ, ಯಾವುದೇ ಬಗೆಯ ರಾಗದ್ವೇಷಗಳು, ಆಸೆ ಆಕಾಂಕ್ಷೆಗಳು, ಇಂಥವನ್ನೆಲ್ಲ ಮನುಷ್ಯ ಬಿಡಬೇಕಾಗ್ತದೆ. ಜ್ಞಾನಯೋಗದಲ್ಲಿ ಮನುಷ್ಯ ಯಾವುದು ಸತ್ಯ, ಯಾವುದು ಮಿಥ್ಯೆ, ಜಗತ್ತಿನ ರಚನೆ ಹೇಗಿದೆ, ಮನುಷ್ಯನ ರಚನೆ ಹೇಗಿದೆ, ಮನಸ್ಸಿನ ರಚನೆ ಹೇಗಿದೆ, ನಿಜವಾದ ಸತ್ಯ ಯಾವುದು, ನಾವು ಕಾಣ್ತಾ ಇರುವುದು ಸತ್ಯವೇ ಅಲ್ಲವೇ, ಭಗವಂತನೊಬ್ಬನೇ ಸತ್ಯ, ಉಳಿದವೆಲ್ಲವೂ ಕೂಡ ಅಸತ್ಯ, ಇದನ್ನು ಅರಿತುಕೊಂಡು ಸತ್ಯವನ್ನೇ ಪ್ರಧಾನವಾಗಿ ಹಿಡಿದುಕೊಂಡು ಅದನ್ನು ಸಾಕ್ಷಾತ್ಕರಿಸಿಕೊಳ್ಳುವಂಥ ಮಾರ್ಗವೇ ವಿಚಾರ ಮಾರ್ಗ. ಪ್ರತಿ ಕ್ಷಣವೂ ಕೂಡ ಅವನು ಆಲೋಚಿಸ್ತಾ ಇರಬೇಕು, ನಾನು ಕಾಣ್ತಾ ಇರುವುದು ಸತ್ಯವೇ ಸುಳ್ಳೆ, ನಾನು ಅಂತ ಅನ್ನಿಸ್ತಾ ಇರುವಂಥ ಅನಿಸಿಕೆ ಇದೆಯಲ್ಲ ಅದು ಸತ್ಯವೇ ಸುಳ್ಳೆ. ಹೀಗೆ ವಿಚಾರ ಮಾರ್ಗ ಕೂಡ ಒಂದು ಜ್ಞಾನದ ಮಾರ್ಗವಾಗಿದೆ, ಭಗವಂತನನ್ನು ಕಾಣುವುದಕ್ಕೆ ಒಂದು ಕ್ರಮವಾಗಿದೆ. ವೇದಾಂತದಲ್ಲಿ ನಾನಾ ಬಗೆಯ ತತ್ವಗಳು ಬರ್ತವೆ. ನಿಷೇಧದ ಮಾರ್ಗ ಹಾಗೂ ಇತ್ಯಾತ್ಮಕವಾದ ಈ ಎರಡೂ ಮಾರ್ಗವನ್ನು ಹೇಳ್ತಾರೆ. ನೇತಿ ನೇತಿ, ಇದಲ್ಲ ಅಂತ ಒಂದೊಂದನ್ನೇ ಬಿಡ್ತಾ ಬರಬೇಕು. ಪ್ರಪಂಚ ನಾನಲ್ಲ, ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಕೊನೆಗೆ ಯಾವುದು ಉಳಿಯುತ್ತದೆ ಅದು ನಾನು. ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅಂತ ಶಂಕರಾಚಾರ್ಯರು ಹೇಳುವ ಹಾಗೆ ಅಂತಿಮವಾಗಿ ನಾನೇ ಆ ಪರಮಾತ್ಮ ಅಂತ ಒಬ್ಬನಿಗೆ ಅರ್ಥವಾಗುವ ಸಂದರ್ಭದವರೆಗೂ ಅವನು ವಿಚಾರ ಮಾಡ್ತಾ ಹೋಗಬೇಕು. ಇದು ಜ್ಞಾನದ ಮಾರ್ಗ. ಅದರಲ್ಲಿ ಇನ್ನೊಂದು ಮಾರ್ಗ ಇದೆ, ಎಲ್ಲವೂ ಬ್ರಹ್ಮವೇ, ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಉಪನಿಷತ್ತಲ್ಲಿ ಹೇಳಿರುವ ಹಾಗೆ ನಾವು ಕಾಣ್ತಾ ಇರುವ ಪ್ರತಿಯೊಂದು ವಸ್ತುವು ಕೂಡ ಬ್ರಹ್ಮವೇ, ಸತ್ಯವೇ, ಅದರ ಒಂದು ಅಂಶವೇ, ಅದರಿಂದಲೇ ಹುಟ್ಟಿದೆ. ಈ ರೀತಿಯಲ್ಲಿ ನಮ್ಮ ಮನಸ್ಸನ್ನು, ನಮ್ಮ ಪ್ರಜ್ಞೆಯನ್ನು, ಅರಿವನ್ನು ಪರಿವರ್ತಿಸಿಕೊಂಡು ಜಗತ್ತನ್ನು ಕಾಣುವ ಮತ್ತು ಜೀವಿಸುವ ಈ ಮಾರ್ಗ ಜ್ಞಾನಯೋಗದ ಒಂದು ಮಾರ್ಗವಾಗಿದೆ. ಕೊನೆಯದಾಗಿ ಭಕ್ತಿ ಮಾರ್ಗ. ನಮ್ಮಲ್ಲೆಲ್ಲ ಒಂದಲ್ಲ ಒಂದು ಬಗೆಯ ಭಾವನೆಗಳು ಇದ್ದೇ ಇರ್ತವೆ. ನಮಗೆ ಇಷ್ಟವಾದ ವಸ್ತುಗಳು ಇರ್ತವೆ, ಇಷ್ಟವಾದ ವ್ಯಕ್ತಿಗಳು ಇರ್ತಾರೆ, ಇಷ್ಟವಾದಂಥ ಸಂಗತಿಗಳು ಇರ್ತವೆ. ಇವೆಲ್ಲವನ್ನು ಕೂಡ ಭಗವಂತನಿಗೆ ಸಮರ್ಪಿಸಬೇಕು. ಹೀಗೆ ಮಾಡಬೇಕಾದ್ರೆ ಆರಂಭದಲ್ಲಿ ಅರಿವು, ಜ್ಞಾನ ಇರಲೇಬೇಕಾಗತ್ತೆ. ಯಾರು ಭಗವಂತ, ಅವನ ಸ್ವರೂಪ ಏನು, ಅವನ ವಿಶೇಷ ಗುಣಗಳು ಯಾವುವು, ಅವುಗಳನ್ನು ತಿಳ್ಕೊಂಡಾಗ ಅವನಲ್ಲಿ ಆಸಕ್ತಿ ಮೂಡ್ತದೆ, ಪ್ರೇಮ ಉದಿಸ್ತದೆ. ಈ ರೀತಿಯಲ್ಲಿ ನಮಗೆ ಸತ್ಯ, ಇದು ಭಗವಂತನೇ ಸತ್ಯ ಅಂತ ಮನಸ್ಸಿಗೆ ಗೋಚರವಾದಾಗ ಅವನ ಕಡೆಗೆ ನಮ್ಮನ್ನು, ನಮ್ಮ ಎಲ್ಲ ಚಟುವಟಿಕೆಗಳನ್ನು ಪರಿವರ್ತಿಸಿಕೊಳ್ಳುವಂಥ ಒಂದು ಅನಿವಾರ್ಯತೆ ಒದಗುತ್ತದೆ. ಹೀಗೆ ಒದಗಿದಾಗ ಭಗವಂತನ ಜೊತೆಗೆ ನಾವು ಒಂದಲ್ಲ ಒಂದು ರೀತಿಯ ಸಂಬಂಧವನ್ನು ಕಲ್ಪಿಸಿಕೊಳ್ಳಬೇಕು. ಅದು ಭಗವಂತನೇ ಒಡೆಯ, ಅವನೇ ಪ್ರಭು, ನಾನು ಅವನ ದಾಸ,
ಸೇವಕ ಎನ್ನುವ ಭಾವದಿಂದ ನಮ್ಮ ಸಮಸ್ತ ಕರ್ಮಗಳನ್ನು ಕೂಡ ಭಗವಂತನಿಗೆ ಸೇವೆಯಾಗಿ ಮಾಡುವಂಥ ಒಂದು ಕ್ರಮವನ್ನು ಅನುಸರಿಸಬಹುದು. ಇದಕ್ಕೆ ದಾಸ್ಯ ಭಕ್ತಿ ಅಂತ ಕರೀತಾರೆ. ಅದೇ ರೀತಿಯಲ್ಲಿ ಭಗವಂತ ನನ್ನ ಮಗು, ಶಿಶು, ಅವನನ್ನು ನಾನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅಂತ ತಾಯಿ ಮಗುವನ್ನು ನೋಡಿಕೊಳ್ಳುವ ಹಾಗೆ ಒಂದು ವಾತ್ಸಲ್ಯ ಭಾವದಿಂದ ಭಗವಂತನನ್ನು ಆರಾಧಿಸುವ ಕ್ರಮವನ್ನು ಕೂಡ ಮಾಡಿಕೊಳ್ಳಬಹುದು. ಇದಕ್ಕೆ ವಾತ್ಸಲ್ಯ ಭಕ್ತಿ ಅಂತ ಕರೀತೇವೆ. ಅದೇ ರೀತಿಯಲ್ಲಿ ಪ್ರಿಯಕರ ಮತ್ತು ಪ್ರಿಯತಮೆಯರು ಹೇಗೆ ಅನ್ಯೋನ್ಯವಾಗಿ ಪ್ರೇಮದಿಂದ ಇರ್ತಾರೋ ಹಾಗೆ ಭಗವಂತ ಅವನೇ ಪ್ರಿಯತಮ, ಭಕ್ತನಾದವನು ಪ್ರೇಯಸಿ ಎನ್ನುವಂಥ ಭಾವದಿಂದ ಮಧುರ ಭಾವವನ್ನು ಕೂಡ ಮಾಡಿಕೊಳ್ಳಬಹುದು. ಇದಕ್ಕೆ ಮಧುರ ಭಕ್ತಿ ಅಂತ ಹೆಸರು. ಹೀಗೆ ಹಲವಾರು ಬಗೆಯ ಭಕ್ತಿಗಳನ್ನು ಭಕ್ತಿಯೋಗದಲ್ಲಿ ಹೇಳಲಾಗ್ತದೆ. ಪ್ರಧಾನವಾಗಿ ನಮ್ಮ ಭಾವನೆಗಳನ್ನು, ನಮ್ಮ ಅಂತರಂಗದಲ್ಲಿರುವಂಥ ಎಲ್ಲ ಬಗೆಯ ಭಾವನೆಗಳನ್ನು ಒಂದುಗೂಡಿಸಿ ಭಗವಂತನ ಕಡೆಗೆ ಹರಿಸುವಂಥದ್ದೇ ಭಕ್ತಿಯೋಗದ ಪ್ರಧಾನ ಮಾರ್ಗ. ಅಂತಿಮವಾಗಿ ತನಗೆ ಭಗವಂತ ಬಿಟ್ಟರೆ ಬೇರೇನೂ ಬೇಡ, ಅವನ ಭಕ್ತಿಯನ್ನು ಬಿಟ್ಟರೆ ತನಗೆ ಇನ್ನೇನು ಬೇಕಾಗಿಲ್ಲ. ಭಕ್ತಿಗೋಸ್ಕರ ಭಕ್ತಿಯೇ ಹೊರತು ಬೇರೆ ಒಂದಕ್ಕಾಗಿ ಭಕ್ತಿಯಲ್ಲ. ಇಂಥ ನಿಸ್ವಾರ್ಥ ಪ್ರೇಮದಲ್ಲಿ ಮನುಷ್ಯ ತನ್ನ ಇಡೀ ಸಮಸ್ತ ಜೀವನವನ್ನೇ ಭಗವಂತನಿಗೆ ಸಮರ್ಪಿಸುವುದು ಪರಾಭಕ್ತಿ ಅಂತ ಅನಿಸ್ಕೊಳ್ತದೆ. ಅದಕ್ಕೆ ಹಂತ ಹಂತವಾಗಿ ಬೇರೆ ಬೇರೆ ಬಗೆಯ ಪೂಜೆ ಪುನಸ್ಕಾರಗಳು, ನಾನಾ ಬಗೆಯ ವ್ರತಾಚರಣೆಗಳು, ಸಾಧನೆಗಳು ಇವನ್ನೆಲ್ಲ ಮಾಡ್ತಾ ಮನಸ್ಸು ಪಕ್ವವಾದಾಗ ಭಗವಂತನಲ್ಲಿ ನಿಜವಾದ ಪ್ರೇಮ, ಪ್ರೀತಿ, ಭಕ್ತಿ ಉದಿಸಿದಾಗ ಅವನು ಭಕ್ತಿಯೋಗವನ್ನು ಆಚರಿಸುವುದಕ್ಕೆ ಸಾಧ್ಯವಾಗ್ತದೆ. ಈ ನಾಲ್ಕೂ ಬಗೆಯ ಮಾರ್ಗದಲ್ಲಿ ಒಂದರ ಜೊತೆಗೆ ಇನ್ನೊಂದು ಸೇರಿಕೊಂಡು ಬರುತ್ತೆ. ಭಕ್ತಿಯನ್ನು ಆಚರಿಸುವಾಗ ಅರಿವಿಲ್ಲದೆ ಅಲ್ಲಿ ಭಗವಂತನನ್ನು ಕುರಿತ ಜ್ಞಾನ ಬಂದೇ ಬರ್ತದೆ. ತನ್ನ ಎಲ್ಲ ಕ್ರಿಯೆಗಳು, ಕರ್ಮಗಳು ಕೂಡ ಭಗವಂತನ ಕಡೆಗೆ ಹರಿಯುತ್ತದೆ. ತಾನು ಮಾಡುವ ಪ್ರತಿಯೊಂದು ಕೆಲಸವೂ ಕೂಡ ಭಗವಂತನಿಗೆ ಅರ್ಪಣೆ ಎನ್ನುವ ಭಾವನೆ ಬರುತ್ತದೆ. ಹೀಗೆ ಕರ್ಮಯೋಗವೂ ಆಯಿತು. ಅರಿವಿಲ್ಲದೆ ಮನಸ್ಸು ಕೂಡ ಭಗವಂತನ ಕಡೆಗೇ ಹರಿತಾ ಇರುವುದರಿಂದ ಅಲ್ಲಿ ಮನೋನಿಗ್ರಹ ಕೂಡ ಸಾಧ್ಯವಾಗ್ತದೆ. ಹೀಗೆ ಒಂದು ಯೋಗವನ್ನು ಅನುಸರಿಸುವಾಗ ಅಲ್ಲಿ ಉಳಿದ 4 ಮಾರ್ಗಗಳು ಕೂಡ ತಾನಾಗಿ ಬಂದು ಬಿಡುತ್ತವೆ. ಈ ರೀತಿಯಲ್ಲಿ ಆಚರಿಸುವುದಕ್ಕೆ ಎಲ್ಲರಿಗೂ ಸಾಧ್ಯ ಇದೆಯೇ? ನಾವು ಸಂಸಾರಿಗಳು, ಮಡದಿ ಮಕ್ಕಳು, ಕೆಲಸ, ಉದ್ಯೋಗ ಇತ್ಯಾದಿ ಎಲ್ಲ ಇರುತ್ತವಲ್ಲ, ಈ ಆಧುನಿಕ ಬದುಕಿನಲ್ಲಿ ಇದನ್ನೆಲ್ಲ ಹೇಗಪ್ಪ ಆಚರಿಸುವುದು? ಶಾಸ್ತ್ರದಲ್ಲೆಲ್ಲ ಹೇಳಿರುವ ರೀತಿಯಲ್ಲಿ ಸಾಧ್ಯವೇ ಅಂತ ಪ್ರಶ್ನೆ ಮೂಡಬಹುದು. ಅದಕ್ಕೆಲ್ಲ ಉತ್ತರ ಸ್ವಾಮಿ ವಿವೇಕಾನಂದರ ಪುಸ್ತಕಗಳಲ್ಲಿ ಇವೆ. ಅವರು ಹೇಳ್ತಾರೆ, ಯಾವುದೇ ಕಾರ್ಯ ಮಾಡಲಿ ಅದನ್ನು ಪರಿವರ್ತಿಸಿಕೊಳ್ಳುವುದಕ್ಕೆ ಸಾಧ್ಯ ಇದೆ, ಅದರ ಹಿಂದೆ ಮನೋಭಾವ ಇರಬೇಕು. ಆದ್ದರಿಂದ ಕರ್ಮಯೋಗ ಎನ್ನುವುದು ಈ ಪ್ರಪಂಚದಲ್ಲಿ ಆಚರಿಸುವುದಕ್ಕೆ ಅತ್ಯುತ್ತಮವಾದಂಥ ಮಾರ್ಗ. ಅದೇ ರೀತಿಯಲ್ಲಿ ಮನುಷ್ಯ ಪ್ರತಿ ಕ್ಷಣವೂ ಕೂಡ ಭಗವಂತನನ್ನೇ ಧ್ಯಾನಿಸುವ ಹಾಗೆ, ಚಿಂತಿಸುವ ಹಾಗೆ, ಆರಾಧಿಸುವ ಹಾಗೆ ಮನಸ್ಸನ್ನು ಪರಿವರ್ತಿಸಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಈ ಮೂಲಕ ಭಕ್ತಿಯೋಗವೂ ಸಾಧ್ಯ ಆಗ್ತದೆ. ಎಲ್ಲೆಲ್ಲಿ 5 ನಿಮಿಷ ಬಿಡುವು ಸಿಗುತ್ತದೋ ಭಗವಂತನ ಚಿಂತನೆ ಮಾಡಿ, ಜಪ ಸಾಧನೆ ಮಾಡಿ, ಭಗವಂತನಲ್ಲಿ ಮೌನವಾಗಿ ಪ್ರಾರ್ಥನೆ ಮಾಡಿ. ಹೀಗೆ ಯಾವುದೇ ಕ್ಷೇತ್ರದಲ್ಲಿರಲಿ, ಯಾವುದೇ ಸಂದರ್ಭದಲ್ಲಿರಲಿ, ಯಾವುದೇ ಕ್ಷಣದಲ್ಲಿರಲಿ ನಿಮಗೆ ಸೂಕ್ತವೆನಿಸುವಂಥ ರೀತಿಯ ಭಗವತ್ ಸಾಧನೆ ಯಾವ ರೀತಿಯಲ್ಲಿ ಸಾಧ್ಯ ಇದೆಯೋ ಅದನ್ನು ನೀವೇ ಕಂಡುಕೊಳ್ಳಿ. ಆಮೇಲೆ ಜ್ಞಾನ, ಮನಸ್ಸಿನ ಆಳದಲ್ಲಿ ಆಧ್ಯಾತ್ಮಿಕ ವಿಚಾರ, ಭಗವಂತನನ್ನು ಕುರಿತ ಚಿಂತನೆ ದೃಢವಾಗಿ ಇದ್ದು ಬಿಟ್ಟರೆ ಯಾವುದೇ ಕಾರ್ಯ ಮಾಡಲಿ, ಯಾವುದೇ ಅವಸ್ಥೆಯಲ್ಲಿ ಮನಸ್ಸು ಇರಲಿ, ಯಾವುದೇ ಸನ್ನಿವೇಶದಲ್ಲಿ ನಾವು ಇರಲಿ, ಭಗವಂತನೊಬ್ಬನೇ ಸತ್ಯ ಎನ್ನುವಂಥ ವಿಚಾರ ಮನಸ್ಸಿನ ಆಳದಾಗಿ ಬೆನ್ನುಲುಬಿನ ಹಾಗೆ ಇದ್ದುಕೊಂಡು ನಮ್ಮ ಇಡೀ ಜೀವನವನ್ನು ನಿಯಂತ್ರಿಸ್ತದೆ. ಇಂಥ ಒಂದು ಮನಸ್ಥಿತಿ ಬಂದಾಗಲೇ ಎಲ್ಲವೂ ಭಗವಂತನಿಗೆ ಸೇರಿತು. ನಾನು ಮಾಡುವ ಪ್ರತಿಯೊಂದು ಕರ್ಮವೂ ಕೂಡ ಅವನಿಗೆ ಸೇರುತ್ತೆ. ಸ್ವತಃ ನನ್ನ ಇಡೀ ಅಸ್ತಿತ್ವವೇ ಭಗವಂತನಿಗೆ ಒಪ್ಪಿಸಲ್ಪಟ್ಟಿದೆ ಎನ್ನುವಂಥ ಸಮರ್ಪಣ ಭಾವವೂ ಕೂಡ ಬರ್ತದೆ. ಈ ರೀತಿಯಲ್ಲಿ ಪ್ರತಿ ಕ್ಷಣವೂ ಕೂಡ ನಮ್ಮ ದೈನಂದಿನ ಜೀವನದ ಅನೇಕ ಘಟನೆಗಳನ್ನು ಭಗವನ್ಮಯವಾಗಿ ಮಾಡುವುದಕ್ಕೆ, ಆಧ್ಯಾತ್ಮಿಕಗೊಳಿಸುವುದಕ್ಕೆ ಈ 4 ಯೋಗಗಳ ಸಮನ್ವಯ ಮತ್ತು ನಮಗೆ ಸೂಕ್ತವೆನಿಸುವಂಥ ವಿಶಿಷ್ಟವಾದ ಯೋಗ ಮಾರ್ಗದ
ಒಂದು ಪಥ, ಇದನ್ನು ಹಿಡಿದು ಅನುಸರಿಸುವುದಕ್ಕೆ ಸ್ವಾಮಿ ವಿವೇಕಾನಂದರು ಹಾಕಿಕೊಟ್ಟಿರುವಂಥ 4 ಯೋಗಗಳ ಈ ಅತ್ಯಂತ ಸುಂದರವಾದ ಒಂದು ವಿನ್ಯಾಸ ಇದೆಯಲ್ಲ, ಬಹಳ ದೊಡ್ಡ ಒಂದು ಶ್ರೇಷ್ಠವಾದ ಕೊಡುಗೆ ಅಂತ ಹೇಳಬಹುದು. ಎಷ್ಟೆಷ್ಟು ಸುಂದರವಾದ ಚಿತ್ರಗಳು ಇಲ್ಲಿ ಬರ್ತವೆ ಅಂತಂದರೆ ನೀವು ಒಂದು ಸಲ ಪ್ರಯತ್ನಪಟ್ಟು ಓದಿ. ಕರ್ಮಯೋಗ ಗ್ರಂಥ ಚಿಕ್ಕದಾಗಿದೆ, ನೀವು ತೆಗೆದುಕೊಂಡು ಓದಿದರೆ ಅದರಲ್ಲಿ ಅದ್ಭುತವಾದ ಕಥೆಗಳು ಬರ್ತವೆ. ಒಂದು 8-10 ಕಥೆಗಳಿವೆ, ನಿಮ್ಮನ್ನಿಡೀ ಕಲಕಿ ಬಿಡ್ತದೆ ಅನ್ನುವಂಥ ಒಂದು ಅದ್ಭುತವಾದ ಚಿತ್ರಗಳನ್ನು ಅವರು ಕಟ್ಟಿಕೊಡ್ತಾರೆ. ರಾಜಯೋಗ ತೆಗೆದುಕೊಂಡ್ರೆ ಅದರ ಪೀಠಿಕೆಯ ಭಾಗ ಇದೆಯಲ್ಲ, ಅದರಲ್ಲಿ ಎಲ್ಲ ತತ್ವಗಳ ಒಟ್ಟು ಸಾರವನ್ನು ಭಟ್ಟಿ ಹಿಡಿದಿದ್ದಾರೆ. ವೇದಾಂತ, ತಂತ್ರ, ಆಮೇಲೆ ಆಧುನಿಕ ವಿಜ್ಞಾನ, ಇತಿಹಾಸ, ಎಷ್ಟೆಷ್ಟು ಶಾಸ್ತ್ರಗಳನ್ನೆಲ್ಲ ಅಲ್ಲಿ ಸಮನ್ವಯಗೊಳಿಸಿ ಹೇಳ್ತಾರೆ ಅಂತಂದರೆ ಓದುವಾಗ ಆಶ್ಚರ್ಯಚಕಿತರಾಗಿ ಹೋಗ್ತೀವಿ. ಅಷ್ಟು ಹಿನ್ನೆಲೆಯಿಂದ ನಾವು ಮನಸ್ಸಿನ ಬಗ್ಗೆ, ರಾಜಯೋಗದ ಬಗ್ಗೆ ಅರಿತುಕೊಂಡ್ರೆ ಅದು ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ವಿಶೇಷವಾದಂಥ ಒಂದು ಹೊಸ ದಿಕ್ಕನ್ನೇ ತೋರಿಸಿಕೊಡ್ತದೆ. ಇನ್ನು ಜ್ಞಾನಯೋಗದಲ್ಲಿ ಮಾಯೆಯ ವಿವರಣೆಯನ್ನು ಕುರಿತು ಸ್ವಾಮೀಜಿ ಕೊಟ್ಟಿರುವ ಕೆಲವೊಂದು ಅದ್ಭುತ ಚಿತ್ರಗಳನ್ನು ಇಡೀ ಜೀವನ ಪರ್ಯಂತ ಮರೆಯೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅದ್ಭುತವಾಗಿದೆ. ಒಂದೊಂದು ಹಂತದಲ್ಲಿ ಕೂಡ ಸ್ವಾಮೀಜಿ ಕೊಡುವ ಆ ಸರಳವಾದ ರೀತಿಯಲ್ಲಿ ಹೇಳಿದ್ದಾರೆ, ಆದರೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಇದೆ. ಯಾಕಂದರೆ ತತ್ವನೇ ಸ್ವಲ್ಪ ಕಠಿಣವಾಗಿದೆ. ವೇದಾಂತ ತತ್ವವನ್ನು ಮೊದಲಿಗೆ ನಾವು ತಿಳಿದುಕೊಳ್ಳುವಾಗ ನಾವು ಸಾಕಷ್ಟು ನಮ್ಮ ಮನಸ್ಸಿನ ಶಕ್ತಿಯನ್ನು, ಬುದ್ಧಿಯನ್ನು ಅದಕ್ಕೋಸ್ಕರ ನಾವು ವಿನಿಯೋಗಿಸಬೇಕಾಗುತ್ತೆ. ಆದರೆ ಒಂದು ಸಾರಿ ಅದರ ಸತ್ವ ನಮಗೆ ದೊರಕಿಬಿಟ್ಟಿತು ಅಂತಂದರೆ ಅದನ್ನು ಜೀವನ ಪರ್ಯಂತ ಮರೆಯುವುದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅದ್ಭುತವಾಗಿರುತ್ತದೆ. ಭಕ್ತಿಯೋಗದಲ್ಲಿ ಸ್ವಾಮೀಜಿ ಅತ್ಯಂತ ಚಿಕ್ಕ ಗ್ರಂಥದ ರೂಪದಲ್ಲಿ ಬರೆದಿದ್ದಾರೆ. ಆದರೆ ಆ ಭಕ್ತಿಯ ಪರಾಕಾಷ್ಠೆಯ ಕಡೆಗೆ ಅವರು ಒಂದೊಂದು ಹಂತವಾಗಿ ಯಾವ ರೀತಿ ವಿವರಿಸ್ತಾ ಹೋಗ್ತಾರೆ ಅಂದರೆ ಗಂಟೆಗಟ್ಟಲೆ ಅದನ್ನು ಓದ್ತಾ ಧ್ಯಾನ ಮಾಡಬೇಕಾಗುತ್ತೆ. ಅಷ್ಟರ ಮಟ್ಟಿಗೆ ಆಳವಾದ, ಅರ್ಥಗರ್ಭಿತವಾದ, ಉಪಯುಕ್ತವಾದಂಥ ವಿಚಾರಗಳನ್ನು ಅಲ್ಲಿ ಒಂದು ಕಡೆಗೆ ಅವರು ಎಲ್ಲ ಸಾರ ಸಮೇತ ತಂದು ಹಿಡಿದಿಟ್ಟಿದ್ದಾರೆ. ಹೆಚ್ಚು ಅದನ್ನು ಚಿಂತಿಸ್ತಾ ಓದಿದಷ್ಟು ನಮಗೆ ಅದು ಹೆಚ್ಚು ಸಹಕಾರಿ ಅಂತ ಅನ್ನಿಸ್ತದೆ. ಹೀಗೆ 4 ಗ್ರಂಥಗಳಿವೆ ಇದೆಯಲ್ಲ, 4 ಯೋಗ ಗ್ರಂಥಗಳು ಸ್ವಾಮಿ ವಿವೇಕಾನಂದರು ಬರೆದಿರೋದು, ಅದು ಅವರ ಮಾಸ್ಟರ್ ಪೀಸ್ ಅಂತ ಹೇಳಬಹುದು, ಅತ್ಯುತ್ತಮ ಗ್ರಂಥಗಳು ಅಂತ ಹೇಳಬಹುದು. ಬರೀ ಗ್ರಂಥಗಳಲ್ಲ, ಅದರ ಹಿನ್ನೆಲೆಯಲ್ಲಿ ಅವರು ಮನುಕುಲಕ್ಕೆ ಹಾಕಿಕೊಟ್ಟಂಥ 4 ಪ್ರಧಾನ ದಾರಿಗಳು ನೀವು ಕೇಳಿರ್ಬೋದು. ಇತ್ತೀಚೆಗೆ ಗೋಲ್ಡನ್ ಕ್ವಾಡ್ರಿಯಾಂಗಲ್ ಅಂತ ಕೇಳಿರ್ತೀರಿ. ಭಾರತದಲ್ಲಿ ಚತುಷ್ಪಥ ಅಥವಾ 6 ಮಾರ್ಗಗಳ ಹೆದ್ದಾರಿಯನ್ನು 4 ದಿಕ್ಕುಗಳಲ್ಲಿ ಇಡೀ ಭಾರತವನ್ನು ಕನೆಕ್ಟ್ ಆಗುವ ರೀತಿಯಲ್ಲಿ ಮಾಡಿದ್ದಾರೆ. ಅದೇ ರೀತಿಯ ಆ ಗೋಲ್ಡನ್ ಕ್ವಾಡ್ರಿಯಾಂಗಲ್ ಚತುಷ್ಪಥಗಳು ಸ್ವಾಮಿ ವಿವೇಕಾನಂದರು ಹಾಕಿಕೊಟ್ಟಿದ್ದು ಆಧ್ಯಾತ್ಮಿಕ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ. ಇವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಸಾರ್ಥಕತೆಯನ್ನು ಕಂಡುಕೊಂಡಾಗ ಮಾತ್ರವೇ ಸ್ವಾಮಿ ವಿವೇಕಾನಂದರ ಈ 4 ಯೋಗಗಳ ಮಾರ್ಗ ನಮಗೆ ನಿಜವಾಗಿ ಅರ್ಥವಾಗುತ್ತದೆ. ನೀವು ಪ್ರಯತ್ನ ಪಡಿ, ನಾವೆಲ್ಲರೂ ಪ್ರಯತ್ನ ಪಡೋಣ. ಆ ಸುಂದರ ವಿನ್ಯಾಸ ಎಷ್ಟು ಸಮರ್ಥವಾಗಿದೆ ಮತ್ತು ಎಷ್ಟು ಅದ್ಭುತವಾಗಿದೆ ಅನ್ನೋದು ಆಗಲೇ ಅರ್ಥ ಆಗುತ್ತೆ. ಅವರ ಕೃಪೆಯಿಂದ ನಮಗಿದು ಲಭ್ಯವಾಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೂ ಕೂಡ ನನ್ನ ಶುಭಾಶಯಗಳು, ವಂದನೆಗಳು. Thank you.